ವೀಕ್ಷಕರೇ, ಈಗ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಸಾವಿಗೀಡಾಗಿದೆ. 3 ASIಗಳು ಸಸ್ಪೆಂಡ್ ಕೂಡ ಆಗಿದ್ದಾರೆ. ಸಾವು ಅನ್ನೋದೇ ವಿಚಿತ್ರ. ಯಾವಾಗ ಯಾರಿಗೆ ಹೇಗೆ ಸಾವು ಬರುತ್ತೆ ಅಂತಂದ್ಬಿಟ್ಟು ನಿಜವಾಗ್ಲೂ ಕೂಡ ಯಾರೂ ಕೂಡ ಕಂಡು ಹಿಡಿದಿಲ್ಲ, ಕಂಡು ಹಿಡಿಯೋಕ್ಕೂ ಕೂಡ ಆಗಲ್ಲ. ಏನೋ ಏಜ್ ಆಗಿ 80 ವರ್ಷ 90 ವರ್ಷ ಆದಮೇಲೆ ಅವ್ರು ಸತ್ರು ಅಂತಂದರೆ ಏಜ್ ಆಗಿತ್ತು ಬಿಡು ಅಂತಂದ್ಬಿಟ್ಟು ಹೇಳ್ಬೋದು. ಬಟ್ ಏನೋ ಒಂದು ಕಾಯಿಲೆ ಇತ್ತು ಅಂದರೂ ಕೂಡ ಹೌದು, ಕಾಯಿಲೆ ಇದ್ದಿದ್ದ ಕಾರಣ ಅವ್ರು ಸತ್ರು ಅಂತ ಹೇಳ್ಬೋದು. ಏನೋ ತಪ್ಪು ಮಾಡಿದೆ ಈಗ ಒಂದು 3 ವರ್ಷದ ಮಗು ಸ್ಥಳದಲ್ಲೇ ಸಾವಪ್ಪಿದೆ. ಮಂಡ್ಯ ನಗರದಲ್ಲಿ ಭಾರಿ ದುರ್ಘಟನೆ ಒಂದು ನಡೆದೋಗಿದೆ. ಏನಕ್ಕೆ ಅಂತಂದರೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯದಿಂದ 3 ವರ್ಷದ ಮಗು ಸ್ಥಳದಲ್ಲೇ ಸಾವಪ್ಪಿದೆ. ಪ್ರತಿಯೊಬ್ಬರು 2 ವೀಲರ್ಗಳು ಕೂಡ ಈಗ ಗಾಡಿ ಓಡಿಸೋರು ಇರ್ಬೋದು ಮತ್ತು ಹಿಂದೆ ಕೂತ್ಕೊಳ್ಳೋರು ಇರ್ಬೋದು, ಹೆಲ್ಮೆಟ್ ಹಾಕಲೇಬೇಕು ಅಂತಂದ್ಬಿಟ್ಟು ರೂಲ್ಸ್ ಆಗಿದೆ. ಮತ್ತು ಚಿಕ್ಕ ಮಕ್ಳಿಗೂ ಕೂಡ ಇಲ್ಲಿ ಹೆಲ್ಮೆಟ್ ಬಂದಿದೆ, ಅವರು ಕೂಡ ಹೆಲ್ಮೆಟ್ ಹಾಕಬೇಕು ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ರೂಲ್ಸ್ ಗೊತ್ತಿದೆ. ಹಬ್ಬ ಅಂತಂದರೆ ಏನೋ ಇಲ್ಲಿ ಪೊಲೀಸರು ನೋಡಿದ ತಕ್ಷಣ ಸ್ವಲ್ಪ ಜನ ತುಂಬಾ ಭಯ ಪಟ್ಕೊತಾರೆ. ಏನೋ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ, ಹೆಲ್ಮೆಟ್ ಇದ್ದರೂ ಕೂಡ ಕೆಲವೊಬ್ಬರು ಭಯ ಪಟ್ಕೊತಾರೆ. ಏನಕ್ಕೆ ಅಂತಂದರೆ ಈಗಿನ ಕಾಲದ ಪೊಲೀಸರು ನಿಮಗೆ ಗೊತ್ತಿದೆ, ಇಲ್ಲಿ ಏನಾನ ಒಂದು ಹೇಳಿ ದುಡ್ಡು ಕಿತ್ಕೊತಾರೆ ಅನ್ನೋ ಮನೋಭಾವನ ಇಲ್ಲಿ ಸಾರ್ವಜನಿಕರು ಗಾಡಿ ಓಡಿಸೋರು ಇಲ್ಲಿ ಅವ್ರ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇವಾಗ ಇದೇ ರೀತಿ ಒಂದು ನಿರ್ಲಕ್ಷ್ಯ ಮಾಡಿದ ತಪ್ಪಿಗೆ ಗಾಡಿನ ಸರಿಯಾಗಿ ನಿಲ್ಲಿಸಿಲ್ಲ, ಆಯಾತ ಬಿದ್ದುಬಿಟ್ಟು ಆ ಒಬ್ಬ 2 ವೀಲರಲ್ಲಿ ಗಂಡ ಹೆಂಡತಿ ಮಗು 3 ಜನ ಹೋಗ್ತಿದ್ರು. ಆಯಾತಪ್ಪಿ ಬಿದ್ದಿದ ತಕ್ಷಣವೇ ಮಗು ಬಿದ್ದಿದ್ದ ಜಾಗದಲ್ಲೇ ಇಮ್ಮಿಡಿಯೇಟಾಗಿ ಸಾವಪ್ಪಿದೆ. ಈ ಒಂದು ಘಟನೆ ಎಲ್ಲಪ್ಪ ನಡೆದಿದೆ ಅಂತಂದರೆ ಸ್ವರ್ಣಸಂದ ಬಳಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ. ಇದು ತೀವ್ರ ಸ್ವರೂಪ ಪಡ್ಕೊಳ್ತಿದ್ದಂಗೆ 3 ASIಗಳನ್ನು ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಹೌದು ವೀಕ್ಷಕರೇ, ಮಂಡ್ಯ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ 3 ವರ್ಷದ ಮಗು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ASIಗಳನ್ನು ಅನಾಮತ್ತು ಮಾಡಲಾಗಿದೆ. ಮಗು ಸಾವಿಗೆ ಮಂಡ್ಯ ಟ್ರಾಫಿಕ್ ಪೊಲೀಸರು ಕಾರಣ ಅಂತಂದ್ಬಿಟ್ಟು ಕುಟುಂಬಸ್ಥರು ಈಗ ದಾರಿಯಲ್ಲೇ ಪ್ರತಿಭಟನೆ ಕೂಡ ಕೂತ್ಕೊಂಡಿದ್ದಾರೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಸೇರಿದ ಅಶೋಕ್ ಮತ್ತು ವಾಣಿ ದಂಪತಿ ತಮ್ಮ ಮಗಳನ್ನ ಹೃತಿಕ್ಷಾಗೆ 3 ವರ್ಷ, ಪಾಪ ಮಗುಗೆ ಏನು ಗೊತ್ತಾಗುತ್ತೆ, ಏನೂ ಗೊತ್ತಾಗಲ್ಲ. ಆಲ್ರೆಡಿ ಆ ಮಗುನ ಅವ್ರು ಏನಕ್ಕೆ ಕರ್ಕೊಂಡ್ಬಂದಿದ್ರು ಅಂತಂದರೆ ಆ ಮಗುಗೆ ನಾಯಿ ಕಚ್ಚಿದೆ. ಇನ್ನು ನಾಯಿ ಕಚ್ಚಿದೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಮಗುನ ಕರ್ಕೊಂಡ್ಬಿಟ್ಟು ಈಗ ಬೈಕಲ್ಲಿ ಗಂಡ ಹೆಂಡತಿ ಮಗು 3 ಜನನೂ ಕೂಡ ವಿಮ್ಸ್ ಆಸ್ಪತ್ರೆಗೆ ಬೈಕ್ನಲ್ಲಿ ಹೋಗ್ತಿದ್ರಂತೆ. ಈ ವೇಳೆ ಮಂಡ್ಯ ನಗರದ ನಂದ ಸರ್ಕಲ್ ಬಳಿ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ನ ತಪಾಸಣೆ ಮಾಡಬೇಕಂತಂದ್ಬಿಟ್ಟು ಈಗ ಅಡ್ಡಗಟ್ಟಿದ್ದಾರೆ. ಮುಂಚೆನೇ ಟೆನ್ಷನಲ್ಲಿ ಅವ್ರ ಗಂಡ ಹೆಂಡತಿ ಇಬ್ಬರು ಕೂಡ ಇದ್ರು, ಮಗು ನಾಯಿ ಕಚ್ಚಿಬಿಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಇಮ್ಮಿಡಿಯೇಟಾಗಿ ಕೈ ಹಾಕಿದ ತಕ್ಷಣ ಪೊಲೀಸರು ಆಯಾ ತಪ್ಪಿ ರಸ್ತೆಗೆ ಬಿದ್ದಿದ್ದಾರೆ. ಇದೇ ವೇಳೆ ಹಿಂದೆಯಿಂದ ಬಂದ ಟೆಂಪೋ ಮಗು ಹೃತಿಕ್ ಮೇಲೆ ಹರಿದಿದೆ. ಪರಿಣಾಮ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಎಂಥವ್ರಿಗೆ ಆದರೂ ಕೂಡ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ಇಮ್ಮಿಡಿಯೇಟಾಗಿ ಇಲ್ಲಿ ಕೈ ಹಾಕಿದ ತಕ್ಷಣ ಇಲ್ಲಿ ಆಯಾ ತಪ್ಪಿ ರಸ್ತೆಗೆ ಬೀಳ್ತಾರೆ. ಆ ಮಗು ಕೇವಲ 3 ವರ್ಷದ ಮಗು ಈ ರೀತಿ ಸಾವಪ್ಪತ್ತೆ ಅಂತಂದ್ಬಿಟ್ಟು ಅವ್ರ ತಂದೆ ತಾಯಿ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಮುಂಚೆನೇ ಗಾಬರಿಯಾಗಿದ್ದರು, ಮಗುಗೆ ಇಲ್ಲಿ ನಾಯಿ ಕಚ್ಚಿಬಿಟ್ಟಿದೆ, ಬೇಗ ಹೋಗಬೇಕು ಆಸ್ಪತ್ರೆಗೆ ಅಂತ ಹೋಗ್ತಿರ್ಬೇಕಾದ್ರೆ ಟೈಮಲ್ಲಿ ಪೊಲೀಸರಿಗೆ ಏನು ಗೊತ್ತಿತ್ತಾ ಆ್ಯಕ್ಚುಲಿ ಇವರು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅಂತಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಕೈ ಹಾಕಿದ್ದಾರೆ ಅವರು ಕೂಡ. ಆದರೆ ಎಂಥ ದುರ್ಘಟನೆ ನೋಡಿ, ಇಲ್ಲಿ ಟೆಂಪೋ ಬಂದ್ಬಿಟ್ಟು ಆ ಮಗು ಮೇಲೆ ಹತ್ತಿದೆ, ಮಗು ಕೂಡ ಸ್ಥಳದಲ್ಲೇ ಸಾವಪ್ಪಿದೆ. ತಮ್ಮ ಮಗು ಕಣ್ಣೆದುರುಗಡೆನೆ ಸತ್ತೋಯ್ತಲ್ಲ ಅಂತಂದ್ಬಿಟ್ಟು ಇಲ್ಲಿ ನಿಜವಾಗ್ಲೂ ಕೂಡ ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ಎಂಥ ತಂದೆ ತಾಯಿಗಾದರೂ ಕೂಡ ಇಲ್ಲಿ ಕೋಪ ಬಂದೇ ಬರುತ್ತೆ. ಏನಕ್ಕೆ ಅಂತಂದರೆ ಅವರು ಆಸ್ಪತ್ರೆಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಪೊಲೀಸರು ಅಡ್ಡ ಗಟ್ಟಿದ್ದಕ್ಕೇನೆ ಅವರು ಒಂದು ಆಯ ತಪ್ಪಿಟ್ಟು ಇಲ್ಲಿ ಬಿದ್ದರು. ಆ ಒಂದು ಸಿಚುವೇಶನ್ನು ನಡೆದಿರಲಿಲ್ಲ ಅಂದರೆ ಪೊಲೀಸರು ಇಲ್ಲಿ ಕೈ ಹಾಕಿರಲಿಲ್ಲ ಅಂದರೆ ಮಗುಗೆ ಏನೂ ಆಗ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಆದರೆ ಈಗ ಆಗೋಗಿದೆ. ಈಗ ಮಗುನ ರಸ್ತೆಯಲ್ಲೇ ಇಟ್ಕೊಂಡ್ಬಿಟ್ಟು ಅವರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಇನ್ನು ಅಲ್ಲಿದ್ದ ಸಾರ್ವಜನಿಕರು ಕೂಡ ಈಗ ಆ ಪೊಲೀಸರು ಏನಿದ್ರು ಆ ಪೊಲೀಸರಿಗೆ ಹಿಡಿ ಶಾಪ ಕೂಡ ಹಾಕ್ತಿದ್ದಾರೆ. ಈಗ ಶಾಪ ಹಾಕಿದ ತಕ್ಷಣ ಮಗು ಅಂತೂ ಬರೋದಿಲ್ಲ. ಬಟ್ ಆದರೆ ಈಗ ಮುಂದೆ ಏನು ಪೊಲೀಸರು ಕೈ ಹಾಕ್ಬಿಟ್ಟು ಇವಾಗ ನಿಲ್ಲಿಸ್ಬಿಟ್ಟು ನಿಮ್ಮ ಹೆಲ್ಮೆಟ್ಗೆ ತಪಾಸಣೆ ಮಾಡಬೇಕು ಅಂತ ಇರ್ತಾರೋ ಆ ರೀತಿ ಮಾಡದೇ ಇದ್ದರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಪ್ರತಿಯೊಂದು ಕಡೆ ಕೂಡ ಇವಾಗ ಕ್ಯಾಮ್ರಾಗಳು ಇಟ್ಟಿರ್ತಾರೆ, ಸಿಗ್ನಲ್ ಜಂಪ್ ಮಾಡಿದ ತಕ್ಷಣ ಈಗ ಮನೆಗೆ ಬರುತ್ತೆ ನೀವು ಈ ಥರ ದಂಡ ಕಟ್ಟಬೇಕು ಅಂತಂದ್ಬಿಟ್ಟು ಈಗ ಸ್ವಲ್ಪ ಪೊಲೀಸರು ಎಚ್ಚೆತ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಎಲ್ಲ ಪೊಲೀಸರು ಕೂಡ ಕೆಟ್ಟವರಿಲ್ಲ, ಹಾಗೆ ಎಲ್ಲ ಪೊಲೀಸರು ಕೂಡ ಒಳ್ಳೆಯವರಂತೂ ಇಲ್ಲವೇ ಇಲ್ಲ. ಸೊ ವೀಕ್ಷಕರೇ, ಸದ್ಯ ಈಗ ಪೊಲೀಸರ ನಿರ್ಲಕ್ಷ್ಯದಿಂದ 3 ವರ್ಷದ ಮಗು ಈಗ ಸಾವನ್ನಪ್ಪಿದೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.